ಗುಂಡ್ಗೆ ನಿಮ್ಮ ಹತ್ರನೇ ಇದೆಯಲ್ಲ. ಇದು ಬ್ರೇಕಿಂಗ್ ನ್ಯೂಸ್. ಅಭಿ ಎಲೆಕ್ಷನ್ ಬಗ್ಗೆ ಮಾತ್ರ ನೆಗೆಟಿವ್ ಆಗಿ ಹೇಳ್ಬೇಡಿ. ABC ಫ್ಯಾಕ್ಟರಿಯಲ್ಲಿ ಒಂದು ಒಳ್ಳೆ ಕೆಲಸ, ತಿಂಗಳಿಗೆ 25,000 ರೂಪಾಯಿ ಸಂಬಳ, ವಾರಕ್ಕೆ 5 ದಿನ ಕೆಲಸ, ವರ್ಷಕ್ಕೆ 12% ಬೋನಸ್ಸು. ಆ ಕೆಲಸ ಬಿಟ್ಲನಿಗೆ ಮುಂದಕ್ಕೆ ಹೇಳಣ್ಣಯ್ಯ. ಅಂತ ಕೆಲಸ ಬಿಟ್ಲನಿಗೆ ಕೊಡಲ್ಲ ಅಂತ ಕೊತ್ತು ಹಿಡಿದು ದೊಬ್ಬಿದ್ದಾರೆ. ನಾನೇನ್ ಮಾಡಿದ್ದೀನಿ ಅಂತ ವಿದ್ಯಾರ್ಹತೆ PUC ಅಂತ ಬರ್ದಿದ್ರಿ, ಹೌದು ತಾನೆ? ಹೌದು ಬಾವಾ. ನಿಮ್ದು PUC ಪಾಸ್ ಆಗಿದೆಯಾ? 2 ಸಬ್ಜೆಕ್ಟ್ ಉಳ್ಕೊಂಡಿದೆ. PUC ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಬಾವಾ. ಯಾಕಮ್ಮ ಅನ್ಕೊಡ್ದೆ? ಸಬ್ಜೆಕ್ಟ್ಗಳು ಪೆಂಡಿಂಗ್ ಇದ್ರೆ PUC ಪಾಸ್ ಹೇಗಪ್ಪ ಆಗುತ್ತೆ? ನಮ್ಮ ಗಂಡುಗಲಿ ವಂಶದಲ್ಲಿ PUC ಪಾಸ್ ಆಗದೆ ಇರೋ ಅಳಿಯಾಗಿದ್ದಾನ. ಲಸ್ತರಿ ಅಧ್ಯಾಪ್ ತಲೆ ಎತ್ಕೊಂಡು ತಿರುಗಾಡ್ತಾರೋ ಏನೋ. ಅಲ್ಮಾ ನಮ್ಮ ಹಳ್ಳಿನಲ್ಲಿ ದನ ಮೇಯಿಸೋರೆಲ್ಲ PUC ಮಾಡಿದ್ದಾರೆ. ಡಿಗ್ರಿ ಸರ್ಟಿಫಿಕೇಟ್ ನ ಹಸು ಕೊಂಬಕ್ ನೇತ್ ಹಾಕ್ಬಿಟ್ಟು ವ್ಯವಸಾಯ ಮಾಡ್ತಿದ್ದಾರೆ. ದೇವ್ರ ಕೊಟ್ಟದಂಗೆ ಈಗಲೂ ಕಾಲ ಮಿಂಚಿಲ್ಲಮ್ಮ. ನೀನು ಹೋಗಿ ನಿನ್ನ ಗಂಡನ ಹೆಸರಲ್ಲಿ PUC ಬರ್ರಿ, ಅವ್ರು ಪಾಸ್ ಆಗ್ತಾರೆ. ಒಂದ್ ವೇಳೆ ನಾನೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಗಂಡ ಹೆಂಡತಿ ಇಬ್ರು ಜೈಲಿಗೆ ಹೋಗ್ತೀರಾ. 3 ವರ್ಷ ಆರಾಮಾಗಿ ಇದ್ದು ಬನ್ನಿ, ಅಷ್ಟರಲ್ಲಿ ನಿಮ್ಗೊಂದು ಮಗು ಆಗಿರುತ್ತೆ. ಅಣ್ಣಯ್ಯ ಆಡೋ ಮಾತ್ಕೊಂಡ್ ಅರ್ಥ ಬೇಡ್ವಾ? ಜೈಲಲ್ಲಿದ್ರೆ ಮಗು ಹೇಗಾಗುತ್ತೆ? ಕೃಷ್ಣಮೂರ್ತಿ ಜೈಲಿ ಅವ್ರ ಅಪ್ಪ ಅಮ್ಮನ ಕಂಸ ಜೈಲಿಗೆ ಹಾಕಿರ್ಲಿಲ್ವಾ? ಆ ಕಂಸಂಗೆ ನಮ್ ಪದ್ದುಗಿರೋಷ್ಟು ಬುದ್ಧಿನೂ ಇರ್ಲಿಲ್ಲ ಅನ್ಸುತ್ತೆ. ದೇವ್ಕಿನ ವಸುದೇವನ ಬೇರೆ ಬೇರೆ ಜೈಲಲ್ಲಿ ಹಾಕಿದ್ರೆ ಕೃಷ್ಣ ಹೇಗೆ ಹುಟ್ಟಿದ್ದ? ಸ್ವಲ್ಪ ಕಪ್ಪಗಿದ್ರೆ ಪುರಾಣನ ಬದಲಾಯಿಸಕ್ ಹೋಗ್ಬೇಡ. ಯಾವ ಸಬ್ಜೆಕ್ಟ್ ಪೆಂಡಿಂಗ್ ಇರೋದು? ಅದು ಮ್ಯಾಥಮೆಟಿಕ್ಸ್ ಮತ್ತೆ ಕನ್ನಡ ತುಂಬಾ ಕಷ್ಟ ಕಣಮ್ಮ. ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡಿಗನಾಗಿ ಕನ್ನಡ ಸಬ್ಜೆಕ್ಟ್ ಕಷ್ಟ ಅಂತ ಕನ್ನಡದಲ್ಲೇ ಬಯಲಾಗಿದೆಯಾ? ತಂದು ಲೇಖಾದಪ್ಪ ಹೇಳಿ ಬಿಡ. ಅಣ್ಣಯ್ಯ ಕನ್ನಡದಲ್ಲಿ ಪಾಸ್ ಆಗೋದಕ್ಕೆ ಸುಲಭವಾದ ದಾರಿ ಹೇಳೋಣಯ್ಯ. ಕನ್ನಡಕ್ಕಿಂತ ಸರಳವಾದ ಭಾಷೆ ಬೇರೆ ಯಾವ್ದಮ್ಮ ಇದೆ? ಪರೀಕ್ಷೆಗೋಸ್ಕರ ಓದಬಾರ್ದು, ಖುಷಿಯಿಂದ ಓದಬೇಕು. ಅದರಲ್ಲಿರೋ ಕತೆ, ಕವನ, ವಚನ, ಹಳೆಗನ್ನಡ ಓದ್ತಾ ಇದ್ರೆ ಮನ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ? ಅದರಲ್ಲೇ ಫೇಲ್ ಆಗಿದ್ದಾನೆ ಅಯೋಗ್ಯ. ಏನ್ ಮಾಡ್ಬೇಕು ಅನ್ನೋದನ್ನ ಹೇಳೋ. ವಿಠಲ್ ಮಹಾಶಯರು ಈ ಮನೆಯಲ್ಲಿ ಅಳಿಯಂದ್ರಾಗಿ ಮುಂದುವರಿಬೇಕು ಅಂದ್ರೆ PUC ಪಾಸ್ ಮಾಡಲೇಬೇಕು. ಇಲ್ಲ ಅಂದ್ರೆ ನಿಮ್ಮನ್ನ ಅಳಿಯಂದ್ರ ಪಟ್ಟದಿಂದ ಕಿತ್ತು ಬಿಸಾಡಿ. ಅಲ್ಲಪ್ಪ, ಜ್ವರ ಇಲ್ಲ, ಕೆಮ್ಮಿಲ್ಲ, ದಮ್ಮಿಲ್ಲ, ಹಾರ್ಟ್ ಅಂತೂ ಮೊದಲೇ ಇಲ್ಲ. ಈ ಸೋಂಬೇರಿನ ಚೆಕ್ ಮಾಡಕ್ಕೆ ನಾನು ಹೆಣ ಕುಯ್ಯೋದನ್ನ ಬಿಟ್ಟು ಬರ್ಬೇಕಾಗಿತ್ತಲ್ಲ. ನಿನ್ನ ಚೆಕ್ ಮಾಡಿದ್ನಲ್ಲ, ಹೋಗಿ ಕುಡಿತೀನಿ. ಡಾಕ್ಟರ್ ಏನಾಗಿದೆ? ಏನು ಆಗಿಲ್ಲಮ್ಮ, ಕರ್ಕೊಂಡು ಕಲ್ಲು ಹೊಡಿಯಕ್ಕೆ ಹಾಕಿ ಎಲ್ಲ ಸರಿ ಹೋಗ್ತಾನೆ. ಕಲ್ಲು ಹೊಡೆಯೋದ? ನಂಗೆ ಕಲ್ಲು ಹೊಡೆಯೋದು ಅಂದ್ರೆ ತುಂಬಾ ಇಷ್ಟ. ಕೆಲಸ ಮಾಡ್ತೀನಿ. ಕಲ್ಲು ಹೊಡಿಯಕ್ಕೆ ಹೋಗಿ ಇನ್ನೊಂದು ದುನಿಯಾ ಸೃಷ್ಟಿ ಮಾಡ್ಬೇಕು ಅಂತಿದ್ಯಾ? ಡಾಕ್ಟರ್ ಅದ್ರ ಅರ್ಥ ಏನ್ ಗೊತ್ತಾ? ಕಲ್ಲು ಬೇಕಾದ್ರೂ ಹೊಡಿತೀನಿ, ಎಕ್ಸಾಮ್ ಮಾತ್ರ ಹೋಗಲ್ಲ ಅಂತ. ಯಾವ ಪರೀಕ್ಷೆ? MBBS ಇಂಜಿನಿಯರಿಂಗು? PUC. ನೀನು PUCನೂ ಪಾಸ್ ಮಾಡಿಲ್ವಾ? ಇಂಥವನ್ನ ನೀವು ಮನೆ ಅಡಿಯನ್ನಾಗಿ ಮಾಡ್ಕೊಂಡಿದ್ದೀರಲ್ಲ. ಸರ್ಕಾರ ಫ್ರೀ ಎಜುಕೇಶನ್ ಕೊಡ್ತೀವಿ ಅಂತ ಬಡ್ಕೋತಾ ಇದೆ. ನೀವು ಕರ್ಕೊಂಡೋಗಿ ವಯಸ್ಕರ ಶಿಕ್ಷಣ ಕೇಂದ್ರಕ್ಕಾದ್ರೂ ಸೇರಿಸಬಾರ್ದಾ? ನಾನು ಬರ್ತೀನಿ. ಇವಳು PUC ಪಾಸ್ ಆದ್ಮೇಲೆ ನಾನು ಬಂದು ಚೆಕ್ ಮಾಡ್ತೀನಿ. ಅಳಿಯಂದ್ರೆ ಅಳಿಯಂದ್ರೆ ಯಾವ ಫಾರ್ಮ್ ಇದು? ಫಾರ್ಮ್ ಏನ, ಫಾರ್ಮ್ ಬಿನ, ಫಾರ್ಮ್ ಸಿನ? ಏನು ಎಲೆಕ್ಷನ್ ನಿಲ್ತಿದ್ದೀರಾ? ಹಾಗಂದ್ರೆ ಈ ಫಾರ್ಮು ನನಗೆ ಬೇಡ, ಜಾಜತ್ಗೆ ಬೇಕಾಗುತ್ತೆ. ಇದು PUC ಎಕ್ಸಾಮ್ ಕೊಟ್ಟ ಫಾರ್ಮ್. ಫಿಲಪ್ ಮಾಡಿ. PUC ಎಕ್ಸಾಮಿನೇಷನ್ ಫಾರ್ಮ್. ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ನ ಕೆಳಗಡೆ ಎಸಿದ್ಯಾ? ಅಯ್ಯೋ ಅಯೋಗ್ಯ ತಂದು. ಏನಾಯ್ತಣ್ಣಯ್ಯ? ಎಕ್ಸಾಮ್ ಕಟ್ಟೋದಕ್ಕೆ ಅಪ್ಲಿಕೇಶನ್ ಫಾರ್ಮ್ ತಂದಿದ್ದೆ, ನೋಡಿ ಮೂಚೆ ಹೋಗ್ಬಿಟ್ಟ ಡಾಕ್ಟರ್ ಕಸಮ್ಮ. ಏನಮ್ಮ ಆಯ್ತು? ಡಾಕ್ಟ್ರೆ PUC ಎಕ್ಸಾಮ್ ಬರೀಲಿ ಅಂತ ಅಪ್ಲಿಕೇಶನ್ ತಗೊಂಡ್ಬಂದ್ರೆ ಅದು ನೋಡಿ ತಲೆ ಸುತ್ತ ಬಿದ್ಬಿಟ್ರು. ಒಳ್ಳೆ ಕಥೆ ಆಗೋದಿಲ್ಲ. ನೋಡು, ನೀನು PUC ಪಾಸ್ ಮಾಡೋವರೆಗೂ ಈ ಮನೆ ಮಂದಿಯಲ್ಲೂ ನೀನು ಬಿಡಲ್ಲ. ಏನಾಗಿದೆ ಅಂತ ನನ್ನ ಹತ್ರ ಹೇಳು. ಪರೀಕ್ಷೆ ಬರೆಯೋದಕ್ಕೆ ಧೈರ್ಯನೇ ಇಲ್ಲ ಡಾಕ್ಟ್ರೇ. ಒಂದು ಕೆಲಸ ಮಾಡು, ಈ ಟಾನಿಕ್ ಕೊಡ್ತೀನಿ, ರಪ್ಪತ್ತ ಒಂದೇ ಹೆಚ್ಚು ಕುಡಿದ್ಬಿಡು, ಎಲ್ಲ ಸರಿ ಹೋಗುತ್ತೆ.
ಡಾಕ್ಟ್ರೆ ಶಕ್ತಿ ಬರೋ ಔಷಧಿ ಇದ್ರೆ ನನಗೂ ಕೊಡಿ ಪೆದ್ದಲ್ಲ ನಾನು ಪದ್ದು ಆಯ್ತು ಎರಡು ಒಂದೇ ನಿನ್ಗೆ ಯಾಕೋ ಶಕ್ತಿ ಇದ್ರೆ ಬೇಗ ಮದುವೆ ಆಗತ್ತಂತೆ ನಾನು ಈಗ ವಿಟಮಿನ್ಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ ಈಗ ಅವ್ನು ಕುಡಿಸಿದ್ದು ಬರೀ ಸಕ್ಕರೆ ನೀರು ನಿನಗೆ ಬೇಕು ಅಂತಂದ್ರೆ ಅಡುಗೆ ಮನೆಗೆ ಹೋಗು ಚಂಪಾ ಪಾನ್ಕ ಮಾಡಿ ಕೊಡ್ತಾನೆ ಡಾಕ್ಟ್ರೆ ಬಂತು ಅದು ನನ್ನ ಹತ್ರನೇ ಇರುತ್ತೆ ಎದ್ದು ಸಾಯಿ ನಾನು ಹೇಳಿದ್ದು ಧೈರ್ಯ ಬಂತು ಅಂತ ಅಲ್ಲೂ ಕೊಡಲ್ಲ ಅಪ್ಲಿಕೇಶನ್ ಫಾರ್ಮ್ನ ಸೈನ್ ಮಾಡಿದ್ದೀನಿ ಮಿಕ್ಕಿದ್ದನ್ನ ನೀನೇ ತುಂಬಿಸ್ಕೊ ವಿಟ್ಲ ಕಮ್ ಹಿಯರ್. ಹೇಳಿ ಜಾಜಕ್ಕೆ ಲೇ ಬಿಟ್ಲಾ ಜಾಜಿ ಅವ್ರು ನಿನಗೋಸ್ಕರ ಇದನ್ನೆಲ್ಲ ತರಿಸಿದಾರ ಜಾಗಕ್ಕೆ ನೀವೆಷ್ಟು ಒಳ್ಳೆಯವರು. ನಾನು PUC ಪರೀಕ್ಷೆ ಬರೆಯೋದಕ್ಕೆ ಅಪ್ಲಿಕೇಶನ್ ಹಾಕಿದ್ದಕ್ಕೆ ನನಗೆ ಎಷ್ಟೊಂದು ಗಿಫ್ಟ್ಗಳನ್ನು ತಂದಿದ್ದೀರಾ. ಇದರಲ್ಲಿ ತಿನ್ನೋ ಐಟಮ್ ಇದೆಯಾ? ಇದೆ ಕಣ ಆದ್ರೆ ಹೊಟ್ಟೆಗಲ್ಲ ತಲೆಗೆ ಏನ್ ಹೇಳ್ತಿದ್ಯಾ? ಇದರಲ್ಲಿ ಪಠ್ಯ ಪುಸ್ತಕ ಗೈಡು ಪ್ರಶ್ನೆ ಪತ್ರಿಕೆ ಎಲ್ಲ ಇದೆ ಏನಾಯ್ತು ಇವ್ನ್ಗೆ? ಪರೀಕ್ಷೆ ಟೈಮಲ್ಲಿ ಏನು ಆಗುತ್ತೋ ಯಾವನಿಗೆ ಗೊತ್ತು ಯಾವನಿಗೆ ಗೊತ್ತು ಏನೋ ಮಾಡ್ತಿದ್ಯಾ ಹೊಗೆ ಬರ್ತಾರೆ ಕಣೋ, ಪುಸ್ತಕ ಹಾಕೊಂಡು ಉಳಿದ್ಬಿಡುತ್ತೆ ಅಂತ ನೀರು ಹಾಕ್ತಾ ಇದ್ದೀನಿ. ಒಂದು ನಿಮಿಷ ನೋಟ ಕೊಡಿ ಎಲ್ಲ ಹೊಗೆ ಬರ್ತಿದೆ ಪುಸ್ತಕ ನೋಡಿದ್ರ ಬೆಂಕಿ ನೋಡ್ದಂಗ ಆಗುತ್ತಾ ನಿನ್ಗೆ ವಿಟ್ಲ, ನಾವ್ ಯಾವತ್ತು ಸಬ್ಜೆಕ್ಟ್ಗಳನ್ನ ಪ್ರೀತಿ ಮಾಡ್ಬೇಕು. ಪ್ರೀತಿ ಮಾಡ್ದಾಗ್ಲೇ ರಿಸಲ್ಟ್ ಬರೋದು. ಎಷ್ಟು ಕರೆಕ್ಟಾಗಿ ಹೇಳಿದ್ರಿ ಆ ಮಾತನ್ನ ಇನ್ನೊಂದ್ಸರಿ ಹೇಳ್ತೀರಾ ಪ್ರೀತಿ ಮಾಡಿದ್ರೇನೆ ರಿಸಲ್ಟ್ ಬರೋದು. ನಾವು ಪ್ರೀತಿ ಮಾಡಿದ್ರೆ ತಾನೇ ರಿಸಲ್ಟ್ ಬರೋದು ಹಾಬಿ, ನಾನ್ ಹೇಳಿದ್ದು PUC ಎಕ್ಸಾಮ್ ರಿಸಲ್ಟ್ ಬಗ್ಗೆ. ನಮ್ಮ ಸಂಸಾರದ ಎಕ್ಸಾಮ್ ರಿಸಲ್ಟ್ ಬರ್ಬೇಕಲ್ವಾ ನಾನು ನಿಮ್ಮನ್ನ ಪ್ರೀತಿ ಮಾಡಿದ ಹಾಗೆ ನೀವು ನನ್ನನ್ನ ಪ್ರೀತಿ ಮಾಡಿದ್ರೆ ರಿಸಲ್ಟ್ ಬಂದೇ ಬರುತ್ತೆ. ಅಷ್ಟರಲ್ಲಿ ನಮ್ಮ ಒಳಿಯಂದ್ರು PUC ಪಾಸ್ ಮಾಡಿರ್ತಾರೆ. ಆಗ ನಮ್ಮ ಮಾತೋಶ್ರೀ ರಂಗಮ್ಮನವರು ನೆಮ್ಮದಿಯಿಂದ ಖುಷಿಯಾಗಿ ಕಣ್ಣು ಮುಚ್ಕೊಳ್ತಾರೆ. ಹಾಬಿ, ಈಗ ನನ್ ಮುಂದೆ ಇರೋ ಪ್ರಶ್ನೆ, ವಿಟ್ಲ PUC ಪಾಸ್ ಮಾಡೋದು. ಒಳಿಯಂದ್ರೆ ನಿಮಗೆ ಏನು ಬೇಕು ಕೇಳಿ, ತಂದು ಕೊಡೋದಕ್ಕೆ ನಾನು ಸಿದ್ಧ. ದಿನಕ್ಕೆ 2 ಮಸಾಲೆ ದೋಸೆ, 1/4 kg ತುಪ್ಪದ ಮೈಸೂರು ಪಾಕು. ತಿಂಡಿ ಪೋತ ಪರೀಕ್ಷೆ ಬಗ್ಗೆ ಮಾತಾಡೋ. ಟ್ಯೂಷನ್ ಕ್ಲಾಸ್ ಕೊಡ್ಲಾ? ಟ್ಯೂಷನ್ ಏನು ಬೇಕಾಗಿಲ್ಲ, ನಾನೇ ಅವನಿಗೆ ಸಬ್ಜೆಕ್ಟ್ ನ ಹೇಳ್ಕೊಡ್ತೇನೆ. ಹೌದು, ನೀವು PUC ಪಾಸ್ ಮಾಡಿದ್ರ? ಹಾಬಿ, ಡೋಂಟ್ ಟಾಕ್ ರಬೇಶ್. ಡಿಗ್ರಿಲಿ ನಾನು ಗೋಲ್ಡ್ ಮೆಡಲ್ ಹೊಡ್ಕೊಂಡ್ ಬಂದಿದ್ದೀನಿ. ಯಾರೋ ಟೇಬಲ್ ಮೇಲೆ ಇಟ್ಟಿದ್ರು ಅನ್ಸುತ್ತೆ, ಅದನ್ನ ನೀವು ಹೊಡ್ಕೊಂಡ್ ಬಂದ್ಬಿಟ್ರೆ? ಇಲ್ದಿರೋದೆಲ್ಲ ಟಾಕ್ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಟಾಪಿಕ್ ಎಲ್ಲೆಲ್ಲೋ ಹೋಗ್ತಾ ಇದೆ. ವಿಟ್ಲ ಚೆನ್ನಾಗಿ ಓದ್ಬೇಕು. ಕಲ್ಲು ಕಲ್ಲು ಏನ್ ಜಾಜತ್ಗೆ? ವಿಟ್ಲ ರಾತ್ರಿ 12 ಗಂಟೆವರೆಗೂ ಓದೋ ತರ ನೀನ್ ನೋಡ್ಕೋಬೇಕು, ಗೊತ್ತಾಯ್ತಾ? ಓಕೆ ಜಾಜತ್ಗೆ. 8 ವರ್ಷಕ್ಕೆ ನನ್ನ ಮಗ ದಂಟಾದ ಅಂತ ನಮ್ಮ ಅಣ್ಣಂದಿರಿಗೆ ಈಗ ಬುದ್ಧಿ ಬರ್ತಾ ಇದೆ. ಮಹಿಳಾ ಸಂಘನ ನಮ್ಮ ಮನೆಯಲ್ಲಿ ವಿಟ್ಲ ಇದಾನಲ್ಲ. ಜಾಗಕ್ಕೆ ಅದು IM ವಿಠಲಮೂರ್ತಿ MA. ತಪ್ಪಾಗಿ ಓದಬಾರ್ದ? ಒಳ್ಳೆ ಎಣ್ಣೆ ಮಾಡಿರೋ ಒಂದ್ಸಲ ಕೊಚ್ಕೋತಿರಲ್ಲ, ನಾಚ ಆಗ್ಬೇಕು ಜನ್ಮಕ್ಕೆ. ವಿಟ್ಲ PUC ಎಕ್ಸಾಮ್ ಕಟ್ಟಿದಾನೆ. ಅವನಲ್ಲಿ ಕಟ್ತಾನೆ. ನಾವೆಲ್ಲ ಸೇರ್ಕೊಂಡು ಕಟ್ಟಿಸಿದ್ವಿ. ಡಾಕ್ಟರ್ನ ಕರೆಸಿ ಕೌನ್ಸಿಲಿಂಗ್ ಮಾಡ್ಸಿದೀವಿ. ಈಗ ಎಜುಕೇಶನ್ ಸಿಸ್ಟಮ್ ತುಂಬಾ ಟಫ್ ಆಗ್ತಿದೆಯಲ್ಲ, ಅದಕ್ಕೆ PUC ಮಾಡ್ಕೊಳ್ಳಿ ಅಂತ. PUC ಆದ್ಮೇಲೆ ಮೋಸ್ಟ್ಲಿ BCom ಮಾಡ್ತಾನೆ. BCom ಆದ್ಮೇಲೆ MCom ಮಾಡ್ತಾನೆ. MCom ಆದ್ಮೇಲೆ MBA ಮಾಡ್ತಾನೆ. MBA ಮಾಡಿದ್ರೆ ಸುಮ್ಮನೆ ಇರ್ತಾನ, ಯಾವ್ದಾದ್ರು ಸಬ್ಜೆಕ್ಟ್ ಬಗ್ಗೆ ಸ್ಪೆಷಲೈಸ್ ಮಾಡೋಕೆ ಅಂತ ಅಮೆರಿಕಾಗೋ ಇಂಗ್ಲೆಂಡ್ಗೋ ಹೋಗ್ತೀನಿ ಅಂತ ಹೇಳ್ತಾರೆ. ನಾವು ಕಳ್ಸ್ಕೊಡ್ತೀವಿ. ಅಲ್ಲಿಂದ ಬರ್ಬೇಕಾದ್ರೆ ದೊಡ್ಡ ಡಿಗ್ರಿ ತಗೊಂಡು ಹಡ್ಗಲ್ ಬರ್ತಾನೆ. ಓಕೆ, ಬಾಯ್. ಜಾಗಕ್ಕೆ ಅಡಿಗೆ ಯಾಕೆ? ಅದು ಡಿಗ್ರಿ ಸರ್ಟಿಫಿಕೇಟ್ ತುಂಬಾ ದಪ್ಪ ಇದ್ರೆ, ತುಂಬಾ ದೊಡ್ಡದಾಗಿದ್ರೆ ಟ್ರಾನ್ಸ್ಪೋರ್ಟೇಷನ್ಗೆ ಹಡ್ಗೆ ವಾಸಿ. ನೀನ್ ಓದ್ಕೋ. ಬಿಟ್ಲ, ಹಿಮಾಲಯ ಎಲ್ಲಿದೆ? ಹಿಮಾಲಯ ಥಿಯೇಟರ್ ಮುಂಚೆ ಮೆಜೆಸ್ಟಿಕ್ ಅಲ್ಲಿ ಇತ್ತು, ಆದ್ರೆ ಇವಾಗಿಲ್ಲ. Stupid fellow. ನಾನ್ ಕೇಳಿದ್ದು ಹಿಮಾಲಯ ಮೌಂಟೇನ್. ಫೌಂಟೇನಾ? KRS ಜಾಗಕ್ಕೆ ಅಂತ ಹೋಗುತ್ತೆ. Nonsense. ನಾನ್ ಕೇಳಿದ್ದು ಹಿಮಾಲಯ ಪರ್ವತ ಎಲ್ಲಿದೆ? ಪರ್ವತ ಆದ್ರೆ ನೆಲದಲ್ಲಿದೆ. Stupid fellow. ಹಿಮಾಲಯ ಪರ್ವತ ಟಿಬೆಟ್ ಮತ್ತು ನೇಪಾಳದ ಹತ್ರ ಇದೆ. ಮುಂದಿನ ಪ್ರಶ್ನೆ. ಬಿಡ್ಲಾ, ಮಹಾನದಿ ಎಲ್ಲಿ ಹುಟ್ಟಿ ಎಲ್ಲಿ ಹರಿಯುತ್ತೆ?
ಅಲ್ಲಿ ಹುಟ್ಟಿ ಅಲ್ಲಿವರೆಗೂ ಹರಿಯುತ್ತೆ. ಇಷ್ಟೇ ಹರಿಬೇಕು ಅಂತ ಲಿಮಿಟ್ ಇಲ್ಲ, ಹರ್ಕೊಂಡು ಹೋಗ್ತಾ ಇರುತ್ತೆ ಮುಂದೆದು. ಸಮುದ್ರ ಏನಾದ್ರು ಅಡ್ಡ ಬಂದಿರಲಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಎಲ್ಲ ದೇಶಕ್ಕೂ ಹರು ಅಂತ ಬಿಟ್ಟಿರೋದು. ಯೂಸ್ಲೆಸ್ ಫೆಲೋ, ಎಲ್ಲ ನದಿಗಳು ಸೇರೆ ಕಣೋ ಸಮುದ್ರ ಆಗೋದು. ಹೌದಾ? ಮತ್ ಸಾಗರ ಯಾವಾಗ ಆಗೋದು? ನಾಗರ ಬಂದ್ ಕಚ್ಚಿದಾಗ. ಕರೆಕ್ಟ್ ಆಗಿ ಓದಕ್ಕೆ ಏನೋ ದಾಡಿ ನಿಂಗೆ? ನಾನು ಏನ್ ಮಾಡ್ಲಿ ಜಾಜಿತ್ಗೆ? ಪುಸ್ತಕ ತೆಗೆದು ಓದೋಣ ಅಂತ ಹೋಗ್ತೀನಿ, ಬೆಂಕಿ ಕಣ್ಣು ಮುಂದೆ ಬರುತ್ತೆ. ದೇವಕೋಟ ತಂಗಿ ಎಂತ ಬೆಪ್ಪ ಬಡ್ಡಿ ಮಗನ ಮದುವೆ ಆಗಿದ್ಯಮ್ಮ. ಮದ್ವೆಗೆ ಮುಂಚೆ ಚುರುಕಾಗಿ ಇದ್ರಣ್ಣಯ್ಯ, ಮನೆ ತುಂಬಿಸ್ಕೊಂಡ್ಮೇಲೆ ಡಲ್ ಆಗ್ಬಿಟ್ಟು. ಅಲ್ಲ ರೀ, ಇವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಕ್ ಆಗೋದೇ ಇಲ್ಲ ನಿಮ್ ಕೈಲಿ. ಹಾಗೆಲ್ಲ ಬಾಬಾ, ಬೇರೆ ಎಲ್ಲ ಸಾಪ್ತೈತೆ, ಇದು ಮಾತ್ರ ನೆನಪೇ ಇರೋದಿಲ್ಲ. ಹೋಗಿ ಬಿಡಿ. ಹೋದ ವಾರ ಯಾವ್ಯಾವ ಹೋಟ್ಲಿಗೆ ಹೋಗಿದ್ರಿ? 8ನೇ ತಾರೀಕು ಕೋಕಿಲ ಭವನಲ್ಲಿ ಮಸಾಲೆ ದೋಸೆ ತಿಂದೆ. 9ನೇ ತಾರೀಕು ನಾನು ಬಂದು ಕೋಮಲ್ ರೆಸ್ಟೋರೆಂಟ್ ಅಲ್ಲಿ ಬಾತ್ ಬಿಟ್ಟಿ ದೋಸೆ ತಿಂದಿವಿ. ಹಾಕ್ಬಿಟ್ಟಿ ದೋಸೆನ ಕಣೋ ಪಾಂಡ್ರಂಗ, ಮಸಾಲೆ ದೋಸೆ ಒಳಗಡೆ ಬಾತ್ ಇಟ್ಕೊಡ್ತಾರೆ. ಅಲ್ಲ ಕಣೋ, ಹಿಂದಿನ ದಿವಸದ ಹಳ್ಸೋಗಿರೋ ಬಾತನ್ನ ಮಸಾಲೆ ದೋಸೆ ಒಳಗೆ ಬಿಸಿ ಮಾಡಿ ಇಟ್ಕೊಡ್ತಾರೆ. ಇದು ಬಾತ್ ಪಟ್ಟಿ ದೋಸೆ ಕಣೋ, ತುಂಬಾ ಫೇಮಸ್. ಇದು ಗೊತ್ತಿಲ್ವಾ ನಿನಗೆ? ಹೋಗಿರೋ ತಿನ್ನೋದಕ್ಕೆ ಹುಡ್ಕೊಂಡು ಹೋಗ್ತೀರಾ? ನಮ್ಗೆ ಹೇಳಿದಿದ್ರೆ ದೋಸೆಲೇನು ಎಲ್ಲದರಲ್ಲಿ ಇಟ್ಟು ಕೊಟ್ಟಿರೋದಪ್ಪ. ಹೊಳಿ ಅಂದ್ರೆ ನೀವು ಹೀಗೆ ಮಾಡ್ತಾ ಇದ್ರೆ ದೋಸೆ ಹಿಟ್ಟನ್ನ ತಂದು ನಿಮ್ಮ ತಲೆ ಮೇಲೆ ಸುರಿಬೇಕಾಗತ್ತೆ. ಲೇ ಪಾಂಡ್ರಂಗ, ಇವನ ತಲೆ ಮೇಲೆ ಸುರಿದು ಯಾಕೋ ದೋಸೆ ಇಟ್ಟು ವೇಸ್ಟ್ ಮಾಡ್ತೀಯ? ಅದ್ರ ಬದಲು ಕಾವಲಿ ಮೇಲೆ ಸುರಿ, ನಾನು 4 ದೋಸೆ ತಿನ್ಕೊಂತೀನಿ. ನನಗೆ ಯಾಕೋ ಹೊಡೆದೆ? ಅವಳಿ ಅಂದ್ರು ಎಕ್ಸಾಮ್ ಕೊಟ್ಟಿದ್ದಾರೆ. ಇಂಥ ಟೈಮಲ್ಲಿ ನಾವು ಹೊಡೆಯೋದು, ಹೊಳ್ಳಿ ಉದುರಿ ಹೋಗೋದು ಬೇಡ. ಅದಕ್ಕೇನ್ ಮಾಡ್ತೀಯ? ಅವ್ರ ಮೇಲೆ ಕೋಪ ಬಂದಾಗ್ಲೆಲ್ಲ ನಿನ್ನೆ ಚಾರ್ಜ್ ಮಾಡ್ತೀನಿ. ತಗೊಳ್ಳಿಪ್ಪ, ಬಿಸಿ ಬಿಸಿ ಟೀ ಕುಡೀರಿ, ನಿದ್ದೆ ಎಲ್ಲ ಹೊಟ್ಟೋಗುತ್ತೆ. ಬೆಳಗಿಂದ 20 ಟೀ ತಂದು ಕೊಟ್ಟಿದ್ದೀಮ್ಮ. ಟೀ ಕುಡ್ದು ಹೊಟ್ಟೆಲ್ಲ ತುರ್ರತ್ತ ಇದೆ. ವಿದ್ಯೆ ತಲೆಗೆ ಹಚ್ಬೇಕು ಅಂದ್ರೆ ಹೊಟ್ಟೆ ಚೂರು ಅನ್ಲೇಬೇಕಾ? ಉರಿಕಾಯಿ ನನಗೆ ಬುದ್ಧಿ ಹೇಳೋಂಗಾಗೋಯ್ತಲ್ಲ. ರಾಜ್ಯ ಆಡ್ತೀವಿ. ಬರೀ ಅಂದ್ರೆ ಬರೀ ಓದಿದ್ರೆ ಸಾಲದು, ಬರ್ದೆ ಕಲಿಬೇಕು. 10 ಸರಿ ಓದೋದು ಒಂದೇ, 1 ಸರಿ ಬರೆಯೋದು ಒಂದೇ. ಹಳೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಆಟೋಮೆಟಿಕ್ ಆಗಿ ಪಾಸ್ ಆಗ್ತೀರಾ. ಈ ಸರಿ ಏನಾದ್ರೂ ಪಾಸ್ ಆಗದೆ ಇರಬೇಕು, ಏನ್ ಮಾಡ್ತೀರಾ? ಇಲ್ಲಿಂದ ಅಲ್ಲಿಗೆ ಪಾಸ್ ಮಾಡ್ಬಿಡ್ತೀನಿ. ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಜಾಜಿ ಅವ್ರ ಹತ್ರ 2,000 ರೂಪಾಯಿ ಇಸ್ಕೊಂಡೋಗಿ ಕೊಂಡ್ಕೊಂಡ್ಬಂದಿದ್ದೀನಿ. ಇದ್ರಲ್ಲಿ ಇರೋಷ್ಟು ಓದ್ಕೊಂಡ್ರೆ ಸಾಕು. ಅದಕ್ಕೆ ಕಣ ನೀನು ನನ್ನ ಆಪ್ತ ಮಿತ್ರ. ಬೆಳಗಿಂದ ಓದಿ ತಲೆಲ್ಲ ಚಿಟ್ಟಿಬಿಟ್ಟಿದೆ. ಇದ್ರಲ್ಲಿರೋ ಕೂತ್ಕೊಂಡ್ರೆ ನಾನು ಪಾಸ್ ಆಗ್ತಿಲ್ಲ. ಬರೀ ಪಾಸ, ರ್ಯಾಂಕ್ ಬಂದ್ಬಿಡ್ತೀಯಾ? ಎಲ್ಲ ಸೈಲೆಂಟ್ ಆಗಿ ಬರೀರಿ. ನೀರು ಬೇಕಾದ್ರೆ ಕೇಳಿ. ಆಗ್ಲೇ ಅರ್ಧ ಗಂಟೆ ಆಗೋಯ್ತು. ಎಕ್ಸ್ಕ್ಯೂಸ್ ಮಿ ಸರ್, ಅಡಿಷನಲ್ ಶೀಟ್ ಪ್ಲೀಸ್. ವೆರಿ ಗುಡ್, ಕಮ್ ಹಿಯರ್. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮಿ ಸರ್, 1 more additional sheet please. ವೆರಿ ಗುಡ್, ಕಮ್ ಹಿಯರ್. ಥ್ಯಾಂಕ್ ಯು ಸರ್. ಏನ್ರಿ ಇದು? 2 ಕ್ವಶನ್ ಪೇಪರ್ ಇಟ್ಕೊಂಡು ಆನ್ಸರ್ಸ್ ಬರೀತಾ ಇದ್ದೀರಿ. ಈ ಕ್ವಶನ್ ಪೇಪರ್ನ ನೀವು ನನಗೆ ಕೊಟ್ಟಿದ್ದು, ಈ ಕ್ವಶನ್ ಪೇಪರ್ನ ನಮ್ಮ ಮನೆಯಿಂದ ತಂದಿದ್ದು, ಎಲ್ಲ ಒಂದೇನೇ ಅಲ್ವಾ ಸರ್? ಅಲ್ಲ ರೀ, ನಾನು ಕೊಟ್ಟಿದ್ದ ಕ್ವಶನ್ ಪೇಪರ್ನ ಪಕ್ಕಕ್ಕೆ ಇಟ್ಬಿಟ್ಟು ನೀವು ಮನೆಯಿಂದ ತಂದಿದ್ದ ಕ್ವಶನ್ ಪೇಪರ್ಗೆ ಆನ್ಸರ್ಸ್ ಬರೀತಾ ಇದ್ದೀರಾ? ಇದನ್ನ ಯಾವಾಗ ಕರೆಕ್ಷನ್ ಮಾಡ್ತಾನೆ? ಅದು ನಮ್ಮ ಹಣೆ ಬರಲ್ಲ ಸರ್. ಯಾರು ಕರೆಕ್ಷನ್ ಮಾಡ್ತಾರೋ ಅವ್ರ ಹಣೆ ಬರಲ್ಲ. ಅದೇ ಎಲ್ಲರೂ ಹೇಳಿದ್ರು ಈ ಕ್ವಶನ್ಸ್ ಎಕ್ಸಾಮಲ್ಲಿ ಬರೋದು ಅಂತ. ಹಾಗಾಗಿ ನಾ ಈ ಪ್ರಶ್ನೆಗಳಿಗೆ ಮಾತ್ರ ಉತ್ತರನ ಬೈಹಾಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಕ್ವಶನ್ ಬೇಡ ಸರ್, ಪಕ್ಕದ ಮೂರು ಕೊಟ್ಬಿಡಿ. ಗೆಟ್ ಅಪ್ ಐತೆ. ಯಾಕೆ ಸರ್? ಗೆಟ್ ಅಪ್ ಐತೆ. ಗೆಟ್ ಅಪ್. ನಾ ಎಷ್ಟೊತ್ತವರೆಗೂ ಕಂಡಿದ್ದು ಕನಸ. ಏನ್ ಕಲ್ಸ್ಕೊಂಡ್ರಪ್ಪ? ಅದು ಪದ್ದು ಕ್ವಶನ್ ಪೇಪರ್ ಲೀಕ್ ಔಟ್ ಆಗಿದೆ ಅಂತ ಈ ಪೇಪರ್ನ ತಂದ್ಕೊಟ್ಟು ಓದು ಅಂತಂದ. ಇದ್ರಲ್ಲಿ ಇರೋದನ್ನ ಓದ್ಕೊಂಡು ನಾನು ಎಕ್ಸಾಮ್ ಬರೆದ್ರೆ ಏನಾಗುತ್ತೆ ಅಂತ ಕನಸ್ಕೊಂಡೆ. ಆ ಎಕ್ಸಾಮಿನರು ನನ್ನ ಎಕ್ಸಾಮ್ ಹಾಲಿಂದ ಓಡಿಸ್ಬಿಟ್ಟ. ಕ್ವಶನ್ ಪೇಪರ್ ಆಗಲ್ಲ, ಲೀಕ್ ಔಟ್ ಆಗಲ್ಲ. ಯಾರೋ ಹೇಳಿದ ಮಾತು ಕೇಳಿ ನೀನು ಮೋಸ ಹೋಗ್ಬೇಡ. ಲೇ ಪದಪ್ಪ,
ಬಾರ ಇಲ್ಲಿ. ಏನಪ್ಪ ಅಂತ ಕರೆದಿದ್ದ? ಗರ್ಭಟದಂಗೆ ಸ್ವಲ್ಪ ಈ ಕಡೆ ಬಾಮ್ಮ. ಏನಪ್ಪ ನಾವು ಹೊಡೆಯೋದನ್ನ ಕಾಯ್ಕ ಮಾಡ್ಕೊಂಡ್ಬಿಟ್ಟಿದ್ದಲ್ಲ. ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಕ್ವಶನ್ ಪೇಪರ್ ತಂದ್ಕೊಡ್ತೀಯೇನೋ? ನಾನು ಪ್ರಶ್ನೆ ಪತ್ರಿಕೆ ತಂದ್ಕೊಟ್ನ. ಯಾವಾಗ? ಏನೋ ಇನ್ನೂ ಮಾತಾಡ್ತೀಯ? ನೀನೇ ಈ ಕ್ವಶನ್ ಪೇಪರ್ ತಂದು ಕೊಟ್ಬಿಟ್ಟು ಲೀಕೌಟ್ ಆಗಿದೆ ಕಣೋ ಬಿಟ್ಲಾ, ಇದ್ರಲ್ಲಿ ಇರೋಷ್ಟು ಓದ್ಕೊಂಡ್ರೆ ಸಾಕು ಪಾಸನ್ನು ರ್ಯಾಂಕೆ ಬಂದ್ಬಿಡ್ತೀಯ ಅಂತ ತಂದ್ಯಲ್ಲ. ನಾನು ಹೇಳಿದ್ದು ಇದು ಮಾದರಿ ಪ್ರಶ್ನೆ ಪತ್ರಿಕೆ. ಪರೀಕ್ಷೆಯಲ್ಲಿ ಇದೇ ತರಹದ ಪ್ರಶ್ನೆಗಳು ಬರುತ್ತೆ, ಓದ್ಕೋ ಅಂತ. ಓದ್ಕೊಳಕ್ ಬರಲ್ಲ ಮಾಡಲ್ಲ ಮಾತುಗಳು ಆಡ್ತೀಯ. ಇನ್ನೊಂದ್ಸಲ ಈ ತರ ಅಪವಾದ ಹೊಡ್ಸಿದ್ಯೋ ಅಷ್ಟೇ ನಾನು ಸುಮ್ಮನಿರಲ್ಲ. ಲೇ ಪಲ್ಲು, ಇನ್ನೊಂದು ಲೋಟ ಟೀ ತಗೊಂಬಂದು ಅವ್ನು ಎದೆ ಮೇಲೆ ಹಾಕೆ. ಹೇಗ್ ನಡೀತಾ ಇದೆ ಎಕ್ಸಾಮ್ ಪ್ರಿಪ್ರೇಷನ್? ಏನಮ್ಮ ಇತ್ತೀಚೆಗೆ ಓದಿದ್ದೆಲ್ಲ ತಲೆ ಬೇಕೇನಮ್ಮ. ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಆಗ್ತಿರೋದ ನಮ್ಗೆ ನನಗಿದೆ. ತಗೊಳ್ಳಿಪ್ಪ, ಈ ಬಿಸಿ ಬಿಸಿ ಟೀ ಕುಡಿತಾ ಓದಿ. ಓಕೆ ಬಾಯ್. ಲೇ ಬಿಟ್ಲಾ, ನೀನು ಪರೀಕ್ಷೆಯಲ್ಲಿ ಸುಲಭವಾಗಿ ಪಾಸ್ ಆಗೋ ವಿಧಾನ ನನಗೆ ಗೊತ್ತು. ಅದು ಮತ್ತೆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನೋದು ಬಿಟ್ಟು ಬೇರೆ ಯಾವ್ದನ್ನಾರು ಹೇಳು, ನಾನು ಕೇಳ್ತೀನಿ. ಲೇ, ಮುಖ್ಯವಾದ ಉತ್ತರಗಳನ್ನ ಚೀಟಿನಲ್ಲಿ ಬರ್ಕೊಂಡು ಪರೀಕ್ಷೆ ಬರಕ್ ಹೋಗೋ. ಪರೀಕ್ಷೆನಲ್ಲಿ ಜೇಬ್ ಚೆಕ್ ಮಾಡೋಣ. ಜೇಬಿನ ಚೆಕ್ ಮಾಡ್ತಾರೆ, ಆದ್ರೆ ನೀನು ಆ ಚೀಟಿಗಳನ್ನ ಕೈಗೆ, ಕಾಲಿಗೆ, ಎದೆಗೆ, ತೊಡೆಗೆ ಒಟ್ಟೆ ಗಂಟಿಸ್ಕೊಂಡೋಗೋ. ಹೇಗೂ ಗಂಡಸರ ಹೊಟ್ಟೆನ ಯಾರು ಚೆಕ್ ಮಾಡೋದಿಲ್ಲ. ಸಖತ್ತಾಗಿರೋ ಎಡೆ ಕೊಟ್ಟಿದ್ಯಾ. ಉತ್ತರ ಚೀಟಿನ ಬರೆದು ಒಂದು ಕಡೆ ಇಟ್ಟು ಮೈಗೆಲ್ಲ ಗೋಂದು ಹಾಕೊಂಡು ಉತ್ತರ ಚೀಟಿ ಮೇಲೆ ಹೋಗು, ಪರೀಕ್ಷೆ ಬರೆದು ಬಂದು ಸ್ನಾನ ಮಾಡು. ಅಲ್ಲಿಗೆ ಪರೀಕ್ಷೆ ತೂಕ ಕಡಿಯುತ್ತೆ. ಯಾರಿಗೂ ಆಗದ ವಿಷಯಕ್ಕೆ ನಿಮ್ಗೆ ಒಬ್ಬರಿಗೆ ಆಗ್ತಾ ಇದೆಯಾ? ನಿಂತ್ಕೊಳ್ಳಿ. ಶರ್ಟ್ ಬಿಚ್ಚಿ ಬಿಚ್ಚಿ ಶರ್ಟ್. ನಾಚಿಕೆ ಆಗಲ್ರಿ. ಮೂರು ವರ್ಷ ಡಿಪಾರ್ಟ್ ಮಾಡ್ಬಿಡ್ತೀನಿ. ಅವಾಗಿಂದ ಟೀ ತಂದ್ಕೊಡ್ತಾನೆ ಇದೀನಿ, ಆದ್ರೂ ಕಿರ್ಚ್ಕೋತಾ ಇದ್ದೀರಲ್ಲ, ಏನಪ್ಪಾಗಿದೆ ನಿಮ್ಗೆ? ನಾ ಕಂಡಿದ್ ಕನ್ಸ. ಏನ್ ಕಂಡ್ರಿ? ಅದು ಉತ್ತರ ಚೀಟಿಗಳನ್ನೆಲ್ಲ ಮೈಗೆ ಅಂಟಿಸ್ಕೊಂಡು ಹೋದ್ರೆ ಏನಾಗುತ್ತೆ ಅಂತ ಕನಸ್ಕೊಂಡೆ. ಎಕ್ಸಾಮಿನೇಟ್ರು ನನ್ನ 3 ವರ್ಷ ಡಿಬಾರ್ ಮಾಡ್ಬಿಟ್ರು. ಬಿಟ್ಟು ಇಂಥ ಕಿಸ್ಬಿ ಕೆಲಸದ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಲ್ಲ, ನಿಮ್ಮ ಜನ್ಮಕ್ಕೆ ಹೌದು ಇದು ಏನು ಆಗಲ್ವೇ? ಅಳಿಯಂದಿಲೆ ಓದಿದ್ದನ್ನ ನೆನಪಿನಲ್ಲಿ ಇಟ್ಕೊಳ್ಳೋ ಶಕ್ತಿ ಇಲ್ಲ. ಕಾಪೆ ಹೊಡೆದು ಸಿಕ್ಕಾಕೊಂಡು ಜೈಲ್ ಸೇರಿ ನಮ್ಮ ವಂಶದ ಮಾನ ಮರ್ಯಾದೆನ ಬೀದಿ ಪಾಲ್ ಮಾಡ್ಬೇಕು ಅಂತಿದ್ದಿಲ್ಲೇನು? ಹಾಗೇನಾದ್ರೂ ಮಾಡಿದ್ದಾಗಲೇ ನನ್ನ ಮಗಳಿಗೆ ಮದುವೆನೇ ಆಗಿಲ್ಲ ಅಂತ ಹೇಳಿ ನಿಮ್ಮನ್ನ ಕಟ್ಟಾಕ್ಬಿಡ್ಬೇಕಾಗುತ್ತೆ. ವಿಟ್ಲ, ಪುಸ್ತಕನ ಮುಂದೆ ಇಟ್ಕೊಂಡು ಓದದ್ ಬಿಟ್ಟು ಬರೀ ಇಂಥ ಕೆಟ್ಟ ಯೋಚನೆಗಳನ್ನ ಮಾಡ್ತೀಯಲ್ಲ, ನಿಂಗೆ ಸ್ವಲ್ಪ ಶೇಮ್ ಆಗಲ್ಲ? ಹಾಗೇನಾದ್ರೂ ಮಾಡಿ ಸಿಗಾಕೊಂಡಿದ್ದೆ ಆದ್ರೆ ನಾನ್ ನಿನ್ಗೆ ಮಸಾಲೆ ದೋಸೆಗೆ ಅಂತ ಕೊಡೋ 200 ರೂಪಾಯಿ ಕಟ್. ದಯವಿಟ್ಟು ಸುಮ್ಮನೆ ನನ್ನ ಪಾಡು ನಾನು ಬಿಟ್ಬಿಡು. ಯಾವ ಮನೆ ಹಳೆ ಐಡಿಯಾ ಕೊಡಕ್ಕೆ ನನ್ನ ಹತ್ರ ಬರ್ಬೇಡಪ್ಪ ನೀನು. ಇದು ಮನೆ ಹಾಳ ಐಡಿಯಾ ಅಲ್ಲ, ಮೆಡಿಕಲ್ ಸ್ಟೂಡೆಂಟ್ಸ್ ಮಾಡಿರೋ ಐಡಿಯಾ. ಏನದು? ಪೇಪರ್ನಲ್ಲಿ ಟಿವಿನಲ್ಲಿ ಬಂದಿತ್ತು, ನೀನ್ ನೋಡ್ಲಿಲ್ವೇನೋ? ನಿನಗೊಂದು ವಿಶೇಷವಾದ ಜಾಕೆಟ್ ಕೊಡ್ತೀನಿ. ಅದ್ರೊಳಗಡೆ ವೈರಿಂಗ್ ಎಲ್ಲ ಆಗಿರುತ್ತೆ, 2 ಪುಟ್ಟ ಪುಟ್ಟ ಸ್ಪೀಕರ್ ಇರುತ್ತೆ. ನಿನಗೊಂದು ಸ್ಕ್ಯಾನರ್ ಪೆನ್ ಕೊಡ್ತೀನಿ. ನಿನ್ನ ಹತ್ರ ಪ್ರಶ್ನೆ ಪತ್ರಿಕೆ ಬಂದ ತಕ್ಷಣ ಅದನ್ನ ಹೀಗೆ ಒಂದ್ಸಲ ಸ್ಕ್ಯಾನ್ ಮಾಡು, ಅದು ಇಮಿಡಿಯೇಟ್ ಆಗಿ ನನ್ನ ಹತ್ರ ಬಂದ್ಬಿಡುತ್ತೆ. ನಾನು ಅದನ್ನ ನೋಡ್ಕೊಂಡು ನಿನಗೆ ಉತ್ತರ ಹೇಳ್ತಾ ಇರ್ತೀನಿ, ಬರ್ಕೊಂಡು ಹೋಗ್ಬಿಡು. ಎಲ್ಲರಿಗೂ ಕೇಳಿಸ್ಬಿಟ್ರೆ ನಿನಗೆ ಎಷ್ಟು ಕೇಳಿಸ್ಬೇಕು ಅಷ್ಟೇಷ್ಟು ವಾಲ್ಯೂಮ್ ಇಟ್ಕೊಳ್ಳೋ. ಹೆಂಗಿದೆ ಐಡಿಯಾ? ಸೂಪರ್. ಬರ್ಕೊಳ್ಳೋ. ರಾಮಾಯಣ ದರ್ಶನಂ ಬರೆದವರು ಕುವೆಂಪು. ಮುಂದಿನ ಪ್ರಶ್ನೆ, ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ಇವೆರಡಕ್ಕೂ ಇರುವಂತಹ ವ್ಯತ್ಯಾಸಗಳು.
12ನೇ ಶತಮಾನದ್ದು ವಚನ ಸಾಹಿತ್ಯ, 14ನೇ ಶತಮಾನದ್ದು ದಾಸ ಸಾಹಿತ್ಯ. ಎಲ್ಲಿಂದಲೂ ವಾಯ್ಸ್ ಬರ್ತಾ ಇದೆಯಲ್ಲ, ಎಲ್ಲೋ ಬ್ಲೂಟೂತ್ ಕನೆಕ್ಟ್ ಆಗಿದೆ. ಯಾರ ಹತ್ರ ಇದೆ ಬ್ಲೂಟೂತ್? ಬರ್ತಾ ಇದೆಯಾ? ಅಮೆರಿಕನ್ ಇರುತ್ತಾರ ಚಿಕ್ಕವೀರ ರಾಜೇಂದ್ರಗೆ ಮ್ಯಾಚ್ ಮಾಡೋದು. ಇಲ್ಲ, ರಿಮೂವ್ ಯುವರ್ ಕೋಟ್ ಐತೆ. ರಿಮೂವ್ ಯುವರ್ ಕೋಟ್ ತೆಗೀರಿ. ಈ ಲೇಟೆಸ್ಟ್ ಮೆಥಡ್ ಕಾಪಿ ಹೊಡೆಯೋದು ಯಾವಾಗಿಂದ ಕಲ್ತ್ಕೊಂಡ್ರಿ? ಅದು ಮೊನ್ನೆ ಓಪನ್ ಯೂನಿವರ್ಸಿಟಿನಲ್ಲಿ ಹುಡುಗರು ಕಾಪಿ ಹೊಡೆದ್ರಲ್ಲ, ಹಾಗೆ ನಾನು ಕಾಪಿ ಹೊಡೆಯೋಣ ಅಂತ ಟ್ರೈ ಮಾಡಿದೆ ಅಷ್ಟೇ. ನಿಮಗೆ 10 ವರ್ಷ ಜೈಲ್ ಆಗಲ್ಲ, 14 ವರ್ಷ ಜೈಲ್ ಹಾಕ್ಸ್ಬಿಡ್ತೀನಿ. ಎಕ್ಸಾಮ್ ಟೈಮ್ನಲ್ಲಿ ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮವಾಗಿರುತ್ತೆ. ಒಯ್ಯೋದು ಗದರೋದು ಎಲ್ಲ ಮಾಡಬಾರ್ದು. ಒಳ್ಳೊಳ್ಳೆ ಆಹಾರ ಕೊಡಬೇಕು. 3 ಹೊತ್ತು ಓದು 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 ಅಂತ ಬಲವಂತ ಮಾಡಿದ್ರೆ ಪರಿಸ್ಥಿತಿ ಹೀಗೆ ಆಗೋದು. ಡಾಕ್ಟ್ರೆ, ಇದನ್ನ ನೀವು ಮೊನ್ನೆನೇ ಹೇಳಿದ್ರೆ ನಾವು ಅರ್ಥ ಮಾಡ್ಕೊತಾ ಇದ್ವಿ. ನಾನು ಇವನ್ ಬಗ್ಗೆ ಅಲ್ಲಮ್ಮ, ಎಲ್ಲ ಮಕ್ಕಳು ಹೀಗೆ ಇರಬೇಕು ಅಂತ ನಾನು ಹೇಳಿದ್ದು. ಓದು ಓದು ಅಂತ ತುಂಬಾ ಬಲವಂತ ಮಾಡಬಾರ್ದು, ಫ್ರೀಯಾಗಿ ಬಿಡಬೇಕು. ಅವ್ರಿಗೆ ಕಾನ್ಫಿಡೆನ್ಸ್ನ ತುಂಬಬೇಕು. ವಿಠಲ, ನಿನ್ನ ಕೈಲಿ ಆಗುತ್ತೆ. ಓದಿದ್ದೆಲ್ಲ ನೆನಪಿನಲ್ಲಿ ಬರುತ್ತೆ. ಮೊದಲು ಪ್ರಶ್ನೆ ಪತ್ರಿಕೆ ಕೈಗೆ ಬಂದ ತಕ್ಷಣ ಮೊದಲಿಂದ ಕೊನೆವರೆಗೂ ಎಲ್ಲನೂ ಓದ್ಬಿಡು. ಯಾವ್ಯಾವುದು ಸುಲಭ ಅನಿಸುತ್ತೆ ಅದನ್ನು ಮೊದಲು ಬರೆದ್ಬಿಡು. ಕಷ್ಟವಾಗಿರೋದನ್ನ ಕೊನೆಗಿಟ್ಕೋ. ನಿನ್ ಕೈಲಿ ಆಗುತ್ತೆ. ಬಿ ಕಾನ್ಫಿಡೆನ್ಸ್. ಬೆಸ್ಟ್ ಆಫ್ ಲಕ್. ಏನಮ್ಮ ಪಲ್ಲು, ನಾನು ರೆಡಿ. ಏನಪ್ಪ, ನನಗೆ ಹಾಡು ಹಾಡಕ್ ಬರಲ್ಲ, ನೀವೇ ಹಾಡ್ಬಿಡಿ. ಆರತಿ ಎತ್ತಿರೆ ಕರು ಮಂಜಂಗೆ. ನಿಜವಾದ ಕಳ್ಳ. ಯುದ್ಧಕ್ಕೂ ಹೋಗೋರ್ಗು ಈ ತರ ಆರತಿ ಎತ್ತಲ್ಲ. ಅಣ್ಣಯ್ಯ, 2 ಸಬ್ಜೆಕ್ಟ್ ಎಷ್ಟು ಕಷ್ಟ ಅಂತ ಗೊತ್ತಾ? ಕನ್ನಡ ಗ್ರಾಮರ್ ಕಷ್ಟ, ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಕಷ್ಟ. ಹೌದು, ಇವತ್ತು ಯಾವ ಸಬ್ಜೆಕ್ಟ್ ಇರೋದು? ಏನಪ್ಪ, ಒಂಚೂರು ಇದನ್ನ ಹಿಡ್ಕೊಳ್ಳಿ. ನೆನಪಾಯ್ತಮ್ಮ, ಕನ್ನಡ. ಅಂದ್ರೆ ಡಾಕ್ಟರ್ ಹೇಳಿದ್ರನ್ನ ಮನ್ಸಲ್ಲಿ ಇಟ್ಕೊಳ್ಳಿ. ಎಕ್ಸಾಮ್ ಅನ್ನ ಧೈರ್ಯವಾಗಿ ಫೇಸ್ ಮಾಡಿ. ನಿಮಗಷ್ಟೇ ಅಲ್ಲ, ಎಕ್ಸಾಮ್ಗೆ ಕೂತ್ಕೊಳ್ಳೋ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಯಶಸ್ಸು ಸಿಗಲಿ.